ಹರೇ ವಿಠಲ. ನಮಸ್ಕಾರ. ವಿನಾಯಕ ಚತುರ್ಥಿಯ ಶುಭಾಶಯವನ್ನು ಎಲ್ರಿಗೂ ಕೋರ್ತಾ ಇದ್ದೇನೆ. ಇವತ್ತು ವಿಘ್ನರಾಜ, ವಿಘ್ನಹರ್ತ ಅಂತ ಪ್ರಸಿದ್ಧನಾದ ವಿನಾಯಕನ ದಿನ. ಎಲ್ಲ ಸಜ್ಜನರು ಅವನನ್ನು ಪೂಜಿಸಿ ಅವನ ಅನುಗ್ರಹವನ್ನು ಪಡಿಬೇಕಾದದ್ದೇ. ಇಂದಿನ ದಿನ ವಿಶೇಷ, ಅವನದೇ ಆದ ಒಂದು ಮಂತ್ರ ಇದೆ. ಕ್ಷಿಪ್ರಪ್ರಸಾದ ಅಂತ ಆ ನಾಮ. ಕ್ಷಿಪ್ರಪ್ರಸಾದಾಯ ನಮಃ ಅಂತ ಮಂತ್ರ. ಈ ಮಂತ್ರದಿಂದ ಅವನನ್ನು ಆರಾಧಿಸಿದರೆ ಬಹಳ ಬೇಗ ಪ್ರೀತನಾಗ್ತಾನೆ. ಆದರೆ ಈ ಮಂತ್ರವನ್ನು ಅರ್ಥಾನುಸಂಧಾನದಿಂದ ನಾವು ಹೇಳಬೇಕು. ಇದರ ಅರ್ಥ ಏನು? ಕ್ಷಿಪ್ರ ಶಬ್ದದ ಅರ್ಥ ಕ್ಷಿತಿಯನ್ನು ಪಾಲನೆ ಮಾಡುವವ, ಭೂಮಿಯನ್ನು ಪಾಲನೆ ಮಾಡುವವ. ಪ್ರಸಾದ ಪ್ರಕರ್ಷೇಣ ಗಮನ ಮಾಡುವವ. ಬಹಳ ಬೇಗವಾಗಿ ಭಕ್ತರಿದ್ದೆಡೆಗೆ ಬಂದು ವರವನ್ನು ಕೊಟ್ಟು ಅವರನ್ನು ಅನುಗ್ರಹಿಸ್ತಾನೆ. ವರವನ್ನು ಕೂಡ ಬೇಗನೆ ಕೊಡ್ತಾನೆ. ಹಾಗಾಗಿ ಕ್ಷಿಪ್ರ ಪ್ರಸಾದ. ಹೀಗೆ ಅರ್ಥದಲ್ಲಿ ಕ್ಷಿಪ್ರಪ್ರಸಾದಾಯ ನಮಃ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಇನ್ನೂ ಒಂದು ವಿಶೇಷವಾದ ಅರ್ಥ. ಕ್ಷಿ ಅಂದರೆ ಅಕ್ಷಿ ಅಂತ ಇಟ್ಟುಕೊಳ್ಬೇಕು. ಅಕಾರ ಲೋಪವಾಗಿದೆ. ಅಕ್ಷಿ ಅಂದರೆ ಕಣ್ಣು. ನಮ್ಮ ಬಲಗಣ್ಣಿನೊಳಗೆ ಆ ಮಹಾವಿಷ್ಣುವಿನ ವಿಶ್ವ ಅನ್ನುವಂಥ ಒಂದು ರೂಪ ಇದೆ. ವಿನಾಯಕ ಆ ವಿಶ್ವರೂಪವನ್ನು ಪ್ರಸನ್ನೀಕರಿಸಿದ್ದರಿಂದಲೇ ಆತ ಗಜಮುಖನಾದ ಅಂತ ಪ್ರಸಿದ್ಧಿ. 3 ಅವಸ್ಥೆಗಳನ್ನು ನಾವಿವತ್ತು ಅನುಭವಿಸ್ತೇವೆ. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಅಂತ. ಆ 3ರಲ್ಲಿ ಜಾಗೃತ ಅವಸ್ಥೆ ನಮಗೆ ಎಚ್ಚರಿಕೆಯನ್ನು ನೀಡುವಂಥ ಅವಸ್ಥೆ. ಅದನ್ನು ಪ್ರೇರಣೆ ಮಾಡುವ ಭಗವಂತನ ವಿಷ್ಣುವಿನ ರೂಪ ಅದು ವಿಶ್ವರೂಪ. 19 ಮುಖಗಳಿಂದ ಕೂಡಿದ ರೂಪ. ಆ 19 ಮುಖಗಳಲ್ಲಿ ಮಧ್ಯದ ಮುಖ ಗಜಮುಖ. ನಮ್ಮ ಬಲಗಣ್ಣಿನಲ್ಲಿ ಆ ರೂಪದಿಂದ ವಿಷ್ಣು ಇದ್ದು ನಮಗೆ ಎಚ್ಚರಿಕೆಯನ್ನು ನೀಡ್ತಾ ಇರ್ತಾನೆ. ಆ ಮಧ್ಯದ ಮುಖವನ್ನು ವಿನಾಯಕ ಉಪಾಸನೆ ಮಾಡಿದ. ಹುಟ್ಟಿದಾಗಿನಿಂದ ವಿನಾಯಕ ಗಜಮುಖನಾಗಿರಲಿಲ್ಲ. ವಿಶ್ವನ ಮಧ್ಯದ ರೂಪವನ್ನು ಉಪಾಸನೆ ಮಾಡಿ ಆ ರೀತಿ ಗಜವಕ್ತರನಾದ. ಯಾರು ಹೇಗೆ ಉಪಾಸನೆ ಮಾಡ್ತಾರೆ ಹಾಗೆ ಅಲ್ವೇ ಆಗೋದು. ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾತ್ ಐತ್ ಗಜವಕ್ತೃತಾಮ್ ಅಂತ ಮಹಾಯೋಗ ಅನ್ನೋ ಗ್ರಂಥದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಕ್ಷಿಪ್ರಪ್ರಸಾದಾಯ ನಮಃ, ಕ್ಷಿಪ್ರಪ್ರಸಾದಾಯ ನಮಃ ಅಂತ ಇಷ್ಟೆಲ್ಲ ಅರ್ಥದಿಂದ ಕೂಡಿದ ಈ ನಾಮ, ಈ ಮಂತ್ರವನ್ನು ಇವತ್ತು ಪಠಿಸೋಣ. ಸಾಧ್ಯವಾದಷ್ಟು ಅವನನ್ನು ಆರಾಧಿಸೋಣ. ಅವನಿಂದ ಅನುಗ್ರಹ ಪಡೆದು ನಮ್ಮ ವಿಘ್ನಗಳನ್ನು ಕಳೆದುಕೊಳ್ಳೋಣ ಅಂತ ಹೇಳಿ